ನಮಸ್ಕಾರ ಸ್ನೇಹಿತರೆ. ನಾವು ಇಂದು 21ನೇ ಬಾರಿ ಅಂದರೆ 21ನೇ ದಿನ 21st ಡೇ ಭೇಟಿ ಆಗ್ತಾ ಇದ್ದೇವೆ. ಇಂದು ಹ್ಯಾಡ್ ಅನ್ನುವ ಕ್ರಿಯಾಪದದ ಮುಂದುವರೆದ ಭಾಗ ನೋಡೋಣ. ಅದು ಯಾವ ಮುಂದುವರೆದ ಭಾಗ ಅಂದರೆ, ನಾವು ಹಿಂದಿನ ತರಗತಿಯಲ್ಲಿ ಐ, ವಿ, ಯು ಮತ್ತು ಯು ಈ 4 ನಾಮಪದಗಳಿಗೆ ತಿಳ್ಕೊಂಡಿದ್ವಿ. ಈ ದಿವಸ ನೋಡಿ, ದೇ, ಶಿ, ಹಿ, ಇಟ್. ದೇ ಅವರು, ಶಿ ಅವಳು, ಇಟ್ ಅದು, ಹಿ ಅವನು, ಇಟ್ ಅದು. ದೇ ಅವರು, ಶಿ ಅವಳು, ಹಿ ಅವನು, ಇಟ್ಟದು. ಈ ದೇ ಅನ್ನುವುದನ್ನು ನಾವು ಈ ಹ್ಯಾಡ್ಗೆ ಮಾತ್ರ, ಹ್ಯಾಡು, ವಾಂಟೆಡ್, ಇದಕ್ಕೆ ನಾವು ಎಲ್ಲಿ ಬೇಕಾದರೂ ಹಾಕೋಬೋದು. ಎಲ್ಲರಿಗೂ ಒಂದೇ ರೀತಿ. ಅದಕ್ಕೆ ಒಟ್ಟು 8 ಸರ್ವನಾಮಗಳು ಬರ್ತವೆ, ಪ್ರನೌನ್ಗಳು. ಅದರಲ್ಲಿ 4 ತೆಗೆದುಕೊಂಡಿದ್ದೇನೆ. ಆ ದಿವಸ 4, ಈ ದಿವಸ 4 ತೆಗೆದುಕೊಂಡಿದ್ದೇನೆ. ಈಗ ನೋಡೋಣ, ಹ್ಯಾಡ್ ಅನ್ನೋದನ್ನು ಸುಲಭವಾದ ಭಾಗ ಇದು. ಅಲ್ಲಿ ಸೇಮ್ ಐ, ವಿ, ಯು, ದೇಗೆ ಹೇಗಿದೆ ಅದನ್ನೇ ಆವಾಗ ಕನ್ಫ್ಯೂಸನ್ ಇದ್ದರೆ ಇವಾಗ ತುಂಬ ಚೆನ್ನಾಗಿ ಗೊತ್ತಾಗ್ತದೆ ಅಂದ್ಕೊಂಡಿದ್ದೇನೆ. ನೋಡಿ, ದೇ ಹ್ಯಾಡ್ ಈಟನ್ ಮ್ಯಾಂಗೋ. ಹ್ಯಾಡ್ ದೇ ಈಟನ್ ಮ್ಯಾಂಗೋ. ಅವ್ರಿಗೆ ಯಾರೋ ನಮ್ಮ ಜೊತೆ ಬಂದಿತ್ತು. ಅವರಿಗೆ ಮಕ್ಕಳ ಬಗ್ಗೆ ಅಮ್ಮ ಹೇಳ್ತಾರೆ, ದೇ ಹ್ಯಾಡ್ ಈಟನ್ ಮ್ಯಾಂಗೋ. ಯಾಕೆ ನಿಮ್ಮ ಮಕ್ಕಳು ಏನೂ ತಿನ್ನಲಿಲ್ವಲ್ಲ ಅಂದರೆ, ಅವರು ಮ್ಯಾಂಗೋ ತಿಂದುಬಿಟ್ಟಿದ್ರು. ದೇ ಹ್ಯಾಡ್ ಈಟನ್ ಮ್ಯಾಂಗೋ, ಹ್ಯಾಡ್ ದೇ ಈಟನ್ ಮ್ಯಾಂಗೋ. ಅಕಸ್ಮಾತ್ ಅವರು ಇನ್ನೇನೋ ತಿಂದಿದ್ರು, ಪೂರಿ ತಿಂದಿದ್ರು. ದೇ ಹ್ಯಾಡ್ ಈಟನ್ ಪೂರಿ, ಹ್ಯಾಡ್ ದೇ ಈಟನ್ ಪೂರಿ. ಅವರು ಪೂರಿ ತಿಂದಿದ್ರು, ಅವರು ಪೂರಿ ತಿಂದಿದ್ರ. ಹಾಗೆ ನೋಡಿ, ಮಗಳು ಒಬ್ಬಳೇ ಇದ್ರೆ, ಶಿ ಹ್ಯಾಡ್ ಈಟನ್ ಮ್ಯಾಂಗೋ, ಹ್ಯಾಡ್ ಶಿ ಈಟನ್ ಮ್ಯಾಂಗೋ. ಅವಳು ಮಾವಿನ ಹಣ್ಣನ್ನು ತಿಂದಿದ್ಲು, ಅವಳು ಮಾವಿನ ಹಣ್ಣನ್ನು ತಿಂದಿದ್ದ. ಶಿ ಹ್ಯಾಡ್ ಈಟನ್ ಪೂರಿ, ಹ್ಯಾಡ್ ಶಿ ಈಟನ್ ಪೂರಿ. ಅವಳು ಪೂರಿಯನ್ನು ತಿಂದಿದ್ದಳು, ಅವಳು ಪೂರಿಯನ್ನು ತಿಂದಿದ್ಲ. ಹಾಗೆ ನೋಡಿ, ಮಗನ ಬಗ್ಗೆ, ಹಿ ಹ್ಯಾಡ್ ಈಟನ್ ಮ್ಯಾಂಗೋ, ಹ್ಯಾಡ್ ಹಿ ಈಟನ್ ಮ್ಯಾಂಗೋ. ನೋಡಿ, ಹಿ ಹ್ಯಾಡ್ ಈಟನ್ ಮ್ಯಾಂಗೋ, ಹ್ಯಾಡ್ ಹಿ ಈಟನ್ ಮ್ಯಾಂಗೋ. ಅವನು ಮಾವಿನ ಹಣ್ಣನ್ನು ತಿಂದಿದ್ದ, ಅವನು ಮಾವಿನ ಹಣ್ಣನ್ನು ತಿಂದಿದ್ದ. ಬೈ ಚಾನ್ಸ್ ಅವನು ಪೂರಿ ತಿಂದಿದ್ದ ಅಂತ ಇಟ್ಕೊಳ್ಳೋಣ. ಹಿ ಹ್ಯಾಡ್ ಈಟನ್ ಪೂರಿ, ಹ್ಯಾಡ್ ಹಿ ಈಟನ್ ಪೂರಿ. ಅವನು ಪೂರಿ ತಿಂದಿದ್ದ, ಅವನು ಪೂರಿ ತಿಂದಿದ್ನ. ಜೊತೆಗೆ ಅವ್ರ ಪೆಟ್ಟನ್ನು ಮಲ್ಲಿದೆ. ನೋಡಿ, ಇಟ್ ಹ್ಯಾಡ್ ಈಟನ್ ಮ್ಯಾಂಗೋ, ಹ್ಯಾಡ್ ಇಟ್ ಈಟನ್ ಮ್ಯಾಂಗೋ. ಅದು ಮಾವಿನ ಹಣ್ಣನ್ನು ತಿಂದಿತ್ತು, ಅದು ಮಾವಿನ ಹಣ್ಣನ್ನು ತಿಂದಿತ್ತ. ಅಕಸ್ಮಾತ್ ನೋಡಿ, ಅದು ಪೂರಿ ತಿಂದಿತ್ತು. ಇಟ್ ಹ್ಯಾಡ್ ಈಟನ್ ಪೂರಿ, ಹ್ಯಾಡ್ ಇಟ್ ಈಟನ್ ಪೂರಿ. ಅದು ಪೂರಿ ತಿಂದಿತ್ತು, ಅದು ಪೂರಿ ತಿಂದಿತ್ತ. ನೋಡಿ, ಹಾಗೇನೆ ಈಗ ನೋಡಿ, ಅವರೆಲ್ಲ ಹೋಗಿದ್ರು. ನೋಡಿ, ಅವ್ರು ಬೆಂಗಳೂರಿಗೆ ಹೋಗಿದ್ರು. ಮನೆಗೆ ಬಂದಿದ್ವಿ, ನೀವು ಯಾರು ಇರಲಿಲ್ವಲ್ಲ. ಆವಾಗ ಹುಡುಗನ ಮನೇಲಿದ್ದವ್ರು ಯಾರು ಹೇಳ್ತಾರೆ, ನಾನು ಕಾಲೇಜಿಗೆ ಹೋಗಿದ್ದೆ, ಅಪ್ಪ ಅಮ್ಮ. ನೋಡಿ, ದೇ ಅಂದರೆ ಅಪ್ಪ ಅಮ್ಮ ಆಗಬಹುದು. ನೋಡಿ, ದೇ ಹ್ಯಾಡ್ ಗಾನ್ ಟು ಬ್ಯಾಂಗ್ಳೂರ್, ಹ್ಯಾಡ್ ದೇ ಗಾನ್ ಟು ಬ್ಯಾಂಗ್ಳೂರ್. ಇಲ್ಲಿ ಮಕ್ಕಳು ತಗೊಂಡಿರೋದ್ರಿಂದ ಪೇರೆಂಟ್ಸ್ ವಾಕ್ ಹೋಗಿರ್ತಾರೆ, ಮಕ್ಕಳನ್ನ ಶಾಲೆ ಕಾಲೇಜಿಗೆ ಬಂದಿರಲಿಲ್ಲ, ಅಥವಾ ಬೆಂಗಳೂರು ಹೋಗಿರ್ತಾರೆ. ನೋಡಿ, ದೇ ಹ್ಯಾಡ್ ಗಾನ್ ಟು ಬ್ಯಾಂಗ್ಳೂರ್, ಹ್ಯಾಡ್ ದೇ ಗಾನ್ ಟು ಬ್ಯಾಂಗ್ಳೂರ್. ಅವರು ಬೆಂಗಳೂರಿಗೆ ಹೋಗಿದ್ರು, ಅವರು ಬೆಂಗಳೂರಿಗೆ ಹೋಗಿದ್ರ. ಅಕಸ್ಮಾತ್ ಒಬ್ಬರೇ ಇದ್ರು, ಗೊತ್ತಾಯ್ತಾ. ಶಿ ಹ್ಯಾಡ್ ಗಾನ್ ಟು ಬ್ಯಾಂಗ್ಳೂರ್, ಹ್ಯಾಡ್ ಶಿ ಗಾನ್ ಟು ಬ್ಯಾಂಗ್ಳೂರ್. ನನ್ನ ಡಾಕ್ಟ್ರು ಬೆಂಗಳೂರು ಹೋಗಿದ್ಲು, ನಿಮ್ಮ ಡಾಕ್ಟ್ರು ಬೆಂಗಳೂರು ಹೋಗಿದ್ದ, ಅವಳು ಅಂತಿದೆ. ಹಾಗೆ ನೋಡಿ, ಹ್ಯಾಡ್ ಗಾನ್ ಟು ಬ್ಯಾಂಗ್ಳೂರ್, ಹ್ಯಾಡ್ ಹಿ ಗಾನ್ ಟು ಬ್ಯಾಂಗ್ಳೂರ್. ಅಲ್ಲಿ ತುಂಬ ಚಿಕ್ಕವರಾದರೆ ಅವ್ನು ಬೆಂಗಳೂರಿಗೆ ಹೋಗಿದ್ದ, ಅವ್ನು ಬೆಂಗಳೂರಿಗೆ ಹೋಗಿದ್ದ. ಇದನ್ನು ದೊಡ್ಡವ್ರಿಗೂ ಹೇಳ್ಬೋದು. ಹಿ ಹ್ಯಾಡ್ ಗಾನ್ ಟು ಬ್ಯಾಂಗ್ಳೂರ್, ಹ್ಯಾಡ್ ಹಿ ಗಾನ್ ಟು ಬ್ಯಾಂಗ್ಳೂರ್. ಡ್ಯಾಡಿ ಬೆಂಗಳೂರು ಹೋಗಿದ್ರು, ಡ್ಯಾಡಿ ಬೆಂಗಳೂರು ಹೋಗಿದ್ರ. ಅಪ್ಪ ಬೆಂಗಳೂರು ಹೋಗಿದ್ರು, ಅಪ್ಪ ಬೆಂಗಳೂರು ಹೋಗಿದ್ರ. ನೋಡಿ, ಇಟ್ ಹ್ಯಾಡ್ ಗಾನ್ ಟು ಬ್ಯಾಂಗ್ಳೂರ್, ಹ್ಯಾಡ್ ಇಟ್ ಗಾನ್ ಟು ಬ್ಯಾಂಗ್ಳೂರ್. ಅವರು ಸ್ವಂತ ವೆಹಿಕಲ್ ಹೋಗಿದ್ರು ಬ್ಯಾಂಗ್ಳೂರ್ಗೆ. ಇಲ್ಲಿ ಮನೇಲಿ ಯಾರು ನಾಯಿನೂ ಕರ್ಕೊಂಡು ಹೋಗಿದ್ರು, ಪೆಟ್ಟ ನಿಮ್ಮಲ್ಲದು. ಇಟ್ ಹ್ಯಾಡ್ ಗಾನ್ ಟು ಬ್ಯಾಂಗ್ಳೂರ್, ಹ್ಯಾಡ್ ಇಟ್ ಗಾನ್ ಟು ಬ್ಯಾಂಗ್ಳೂರ್. ನಾವು ಬಂದಿದ್ವಿ, ನಿಮ್ಮ ನಾಯಿ ಮನೆ ಗಲಾಟೆ ಮಾಡಿಲ್ವಲ್ಲ ಅಂತ ಸ್ನೇಹಿತರು ಕೇಳ್ತಾರೆ. ಆವಾಗ ಮನೇಲಿ ಇದ್ದವ್ರು ಹೇಳ್ತಾರೆ, ಇಟ್ ಹ್ಯಾಡ್ ಗಾನ್ ಟು ಬ್ಯಾಂಗ್ಳೂರ್, ಹ್ಯಾಡ್ ಇಟ್ ಗಾನ್ ಟು ಬ್ಯಾಂಗ್ಳೂರ್. ಅದು ಬೆಂಗಳೂರಿಗೆ ಹೋಗಿತ್ತು, ಅದು ಬೆಂಗಳೂರಿಗೆ ಹೋಗಿತ್ತಾ. ಟೇಕ್ ಅನ್ನುವ ಕ್ರಿಯಾಪದವನ್ನು ಇದಕ್ಕೆ ಹೇಗೆ ಹಾಕ್ಬೋದು ನೋಡಿ. ದೇ ಹ್ಯಾಡ್ ಟೇಕನ್ ಯುವರ್ ಬುಕ್, ಹ್ಯಾಡ್ ದೇ ಟೇಕನ್ ಮೈ ಬುಕ್.
ಮನೇಲಿ ದೊಡ್ಡವ್ರು ಯಾರೋ ಬರ್ತಾರೆ, ನನ್ನ ಬುಕ್ ಇರಲಿಲ್ವಲ್ಲ ನಿನ್ನೆ, ಇಲ್ಲಿದೆಯಲ್ಲ. ಅವಾಗ ಅಮ್ಮ ಹೇಳ್ತಾರೆ, ಮಕ್ಕಳು ತಗೊಂಡಿದ್ರು ಡಿಕ್ಷನರಿನ, ದೇ ಹ್ಯಾಡ್ ಟೇಕನ್ ಯುವರ್ ಬುಕ್. ಆವಾಗ ಪ್ರಶ್ನೆ ತಂದೆ ಕೇಳ್ತಾರೆ, ಹ್ಯಾಡ್ ದೇ ಟೇಕನ್ ಮೈ ಬುಕ್ ಅಂತ. ನೆಕ್ಸ್ಟ್ ನೋಡಿ, ಶಿ ಹ್ಯಾಡ್ ಟೇಕನ್ ಯುವರ್ ಬುಕ್, ಹ್ಯಾಡ್ ಶಿ ಟೇಕನ್ ಮೈ ಬುಕ್. ಆ ಹುಡುಗಿ ಕೇಳ್ತಾಳೆ ಅಮ್ಮನಿಗೆ, ಅಮ್ಮ ನನ್ನ ಬುಕ್ ಯಾರು ಎತ್ಕೊಂಡಿದ್ರು? ಆವಾಗ ಅವನು ತಗೊಂಡಿದ್ನಮ್ಮ, ನಿಮ್ಮ ಅಣ್ಣನೋ ತಮ್ಮನೋ ತಗೊಂಡಿದ್ದ. ಹಿ ಹ್ಯಾಡ್ ಟೇಕನ್ ಯುವರ್ ಬುಕ್. ಅವಕ್ಕೆ ಕೇಳ್ತಾಳೆ, ಹ್ಯಾಡ್ ಶಿ ಟೇಕನ್ ಮೈ ಬುಕ್ ಅಂತ. ಅವನು ನಿನ್ನ ಬುಕ್ ತಗೊಂಡಿದ್ದ, ಅವಳು ನನ್ನ ಬುಕ್ ತಗೊಂಡಿದ್ದ, ಅವಳು ನಿನ್ನ ಬುಕ್ಕನ್ನು ತಗೊಂಡಿದ್ಲು, ಅವಳು ನನ್ನ ಬುಕ್ಕನ್ನು ತೆಗೆದುಕೊಂಡಿದ್ದ. ಶಿ ಹ್ಯಾಡ್ ಟೇಕನ್ ಯುವರ್ ಬುಕ್, ಹ್ಯಾಡ್ ಶಿ ಟೇಕನ್ ಮೈ ಬುಕ್. ಅವಳು ನಿನ್ನ ಬುಕ್ ಎತ್ಕೊಂಡಿದ್ಲು, ಅವಳು ನನ್ನ ಬುಕ್ ಎತ್ಕೊಂಡಿದ್ಲ. ಇಷ್ಟೇ ನೋಡಿ. ಅಕಸ್ಮಾತ್ ಅಲ್ಲಿ ಹುಡುಗ ಕೇಳ್ತಾನೆ, ನನ್ನ ಬುಕ್ ಇರಲಿಲ್ವಲ್ಲ, ಈಗಿದೆಯಲ್ಲ ಅಂತ. ಹಿ ಹ್ಯಾಡ್ ಟೇಕನ್ ಯುವರ್ ಬುಕ್. ಅಥವಾ ತಂಗಿ ಕೇಳ್ತಾಳೆ, ಅಮ್ಮ ನನ್ನ ಬುಕ್ ಇರಲಿಲ್ವಲ್ಲ, ಏನಾಗಿತ್ತು? ಹಿ ಹ್ಯಾಡ್ ಟೇಕನ್ ಯುವರ್ ಬುಕ್. ಅವನು ನಿನ್ನ ಬುಕ್ ಎತ್ಕೊಂಡಿದ್ದ, ನಿಮ್ಮ ಬ್ರದರು ನಿನ್ನ ಬುಕ್ ಎತ್ಕೊಂಡಿದ್ದ. ಅವಳು ಕೇಳ್ತಾಳೆ, ಹ್ಯಾಡ್ ಹಿ ಟೇಕನ್ ಮೈ ಬುಕ್. ಅವನು ನನ್ನ ಬುಕ್ ಎತ್ಕೊಂಡಿದ್ದ. ಇದು ಅಕಸ್ಮಾತ್ ಡಾಗ್ ಎತ್ಕೊಂಡ್ಬಿಟ್ಟಿರ್ತದೆ, ಗೊತ್ತಾಯ್ತಾ, ಕೈಲಿ ಎತ್ಕೊಂಡು ಹೇಳ್ಕೊಂಡು ಹೋಗಿರ್ತದೆ. ಇಟ್ ಹ್ಯಾಡ್ ಟೇಕನ್ ಯುವರ್ ಬುಕ್. ಬುಕ್ಕಿನ ಬ್ಯಾಗ್ ಹಾಕೋಣ, ಚೆನ್ನಾಗಿರುತ್ತೆ. ಇಟ್ ಹ್ಯಾಡ್ ಟೇಕನ್ ಯುವರ್ ಬ್ಯಾಗ್. ಅದು ಬ್ಯಾಗ್ ಎತ್ಕೊಂಡು ಹೋಗ್ಬಿಟ್ಟಿತ್ತು. ಹ್ಯಾಡ್ ಇಟ್ ಟೇಕನ್ ಮೈ ಬ್ಯಾಗ್. ಮಕ್ಕಳು ಕೇಳ್ತಾರೆ, ನನ್ನ ಬ್ಯಾಗ್ ಇರಲಿಲ್ವಲ್ಲ ಇಲ್ಲಿ. ಅಮ್ಮ ಹೇಳ್ತಾರೆ, ಅದರಲ್ಲಿ ಎತ್ಕೊಂಡು ಹೊರಗೆ ಇಟ್ಬಿಟ್ಟಿತ್ತು, ನಾನು ತಂದೆ ಅಂತ. ಇಟ್ ಹ್ಯಾಡ್ ಟೇಕನ್ ಯುವರ್ ಬುಕ್, ಹ್ಯಾಡ್ ಇಟ್ ಟೇಕನ್ ಮೈ ಬುಕ್. ಈ ಭಾಗ ಸುಲಭವಾದ್ದು ಸ್ನೇಹಿತರೆ. ಐ, ವಿ, ಯು, ದೇ, ಶಿ, ಹಿ ಎಲ್ಲರಿಗೂ ಒಂದೇ. ನಾವು 2 ಭಾಗ ಮಾಡಿಕೊಂಡಿದ್ದೇವೆ, ಏಕೆಂದರೆ 8 ಪ್ರೊನೌನ್ಗಳಿದೆ. ಅದಕ್ಕೆ ಸರ್ವನಾಮ ಅಂತ ಹೇಳ್ತಾರೆ. ಅದನ್ನು 2 ದಿವಸ ನಾವು ಅದನ್ನು ಕಲ್ತ್ಕೊಂಡಿದ್ದೇವೆ. ಇದಕ್ಕೆ ನೆಗೆಟಿವ್ ಕಲ್ತ್ಕೋಬೇಕು. ನೆಗೆಟಿವ್ ಅಂದರೆ ಇಲ್ಲ ಅಂತ, ಪಾಸಿಟಿವ್ ಅಂದರೆ ಇರೋದು, ತಗೊಂಡಿರೋದು, ಮಾಡಿರೋದು, ತಿಂದಿದ್ದೆ, ತಗೊಂಡಿದ್ದೆ, ಮಾಡಿದ್ದೆ, ಹೋಗಿದ್ದೆ ಅಂತ. ನೆಗೆಟಿವ್ ತಿಂದಿರಲಿಲ್ಲ, ತಗೊಂಡಿರಲಿಲ್ಲ, ಹೋಗಿರಲಿಲ್ಲ. ಅದನ್ನು ಹೇಗೆ ಮುಂದಿನ ತರಗತಿಯಲ್ಲಿ ನೋಡೋಣ. ನಮಸ್ಕಾರ.